ಶಿವಾಯ. ಓಂ ಶ್ರೀ ಗುರುದೇವ ದತ್ತಾಯ ನಮಃ. ಓಂ ಶ್ರೀ ಸತ್ತುಪಾಸಿಯೇ ನಮಃ. ಭಕ್ತರ ಪಾಲಿಗೆ ಮುಕ್ತಿಗಿಂತಲೂ ಹೆಚ್ಚು ಪ್ರಿಯನಾದ ಯೋಗಿ ಜನಪ್ರಿಯನಾದ ದತ್ತನು ಕೃಪೆ ಮಾಡಿದರೆ ಮಾತ್ರ ಮುಮುಕ್ಷುವಿಗೆ ಮೋಕ್ಷಾನುಭವ. ಆರ್ತರಾದ ಭಕ್ತರಿಗೆ ಅನುಗ್ರಹ ಮಾಡುವ ಚಿದಾನಂದ ಮೂರ್ತಿಯಾತ. ಯಾರು ನಿರಂತರವಾಗಿ ಗುರುಧ್ಯಾನದಲ್ಲಿ ನಿರತರಾಗಿರುತ್ತಾರೋ ಅವರಿಗೆ ತನ್ನನ್ನೇ ತಾನು ಕೊಟ್ಟುಕೊಳ್ಳುವುದು ಆತನ ಭಕ್ತ ಪ್ರಿಯತೆಯ ಪರಾಕಾಷ್ಠೆ. ಹಿಂದೆ ಯಾದವ ವಂಶದ ಪೂರ್ವಜನಾದ ಯಯಾತಿ ಮಹಾರಾಜನಿಗೆ ಶಾಪದಿಂದ ಅಕಾಲಿಕ ವೃದ್ಧಾಪ್ಯವು ಪ್ರಾಪ್ತವಾಗಿಬಿಡುತ್ತದೆ. ಯಾರು ತನ್ನ ವೃದ್ಧಾಪ್ಯವನ್ನು ಸ್ವೀಕರಿಸಿ ತನ್ನ ಯೌವನವನ್ನು ಮರಳಿಸುತ್ತಾರೆಯೋ ಅವರಿಗೆ ತನ್ನ ರಾಜ್ಯ ಪದವಿಯನ್ನೇ ಕೊಡುವುದಾಗಿ ಘೋಷಿಸುತ್ತಾನೆ. ಇದರಂತೆ ತನ್ನ ಭೋಗ ಲಾಲಸೆಯನ್ನು ಈಡೇರಿಸಿದ ಕಿರಿಯ ಮಗನಿಗೆ ತನ್ನ ಇಡೀ ರಾಜ್ಯ ಪದವಿಯನ್ನೇ ಬಳುವಳಿಯಾಗಿ ಕೊಟ್ಟುಬಿಡುತ್ತಾನೆ. ಹಾಗಾಗಿ ಯುವರಾಜನಾಗಿದ್ದ ಯದುವಿಗೆ ರಾಜ್ಯಪಟ್ಟ ಕೈತಪ್ಪಿ ಹೋಗುತ್ತದೆ. ಕ್ಷಣಾರ್ಧದಲ್ಲಿ ಮಾಯವಾದ ರಾಜ ಪದವಿಯ ಬಗ್ಗೆ ಜಿಗುಪ್ಸೆಗೊಂಡು ರಾಜ ವೈಭೋಗವನ್ನೇ ಧಿಕ್ಕರಿಸಿ ನಿಜವಾದ ಆನಂದದ ಮೂಲವನ್ನು ಅರಸುತ್ತಾ ಹೊರಟಾಗ ಶ್ರೀ ಕೃಷ್ಣ ಪರಮಾತ್ಮನ ವಂಶದ ಮೂಲ ಪುರುಷನಾದ ಯದು ಮಹಾರಾಜನಿಗೆ ಶಾಶ್ವತವಾದ ಆನಂದ ಹೇಗೆ ಸಿಗುವುದು? ಆ ದಾರಿ ಸಿಕ್ಕಿದ್ದಾದರೂ ಹೇಗೆ? ಅದನ್ನು ತಿಳಿಸಿಕೊಟ್ಟಿದ್ದಾದರೂ ಯಾರು? ದತ್ತಾತ್ರೇಯ ಅವಧೂತರು ಯದು ಮಹಾರಾಜನಿಗೆ ಕರುಣಿಸಿದ ಆ ಆನಂದದ ಮಾರ್ಗವಾದರೂ ಯಾವುದು ಎಂದು ಈಗ ನಾವು ನೀವುಗಳೆಲ್ಲರೂ ಶ್ರದ್ಧಾಭಕ್ತಿಯಿಂದ ಶ್ರವಣ ಮನನ ಶುದ್ಧ ಭಾವದೊಂದಿಗೆ ವೀಕ್ಷಿಸಿ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಅಪ್ಪನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣವೇ? ಇದೆಷ್ಟು ಕ್ಷಣಿಕ! ಯಾವ ಸುಖಭೋಗ ಐಶ್ವರ್ಯವನ್ನು ಶಾಶ್ವತ ಅಂದುಕೊಂಡಿದ್ದೇನೋ ಅದು ಕ್ಷಣದಲ್ಲಿ ಮಾಯವಾಯಿತಲ್ಲ. ಎಲ್ಲ ಭ್ರಮೆ. ಆ ಕ್ಷಣಿಕ ಸುಖಕ್ಕೆ ಧಿಕ್ಕಾರ. ಒಂದೇ ದಿನದಲ್ಲಿ ವಿಧಿಯು ನನ್ನನ್ನು ಎಂಥ ಸ್ಥಿತಿಗೆ ನುಗ್ಗಿತ್ತಲ್ಲ. ಈಗ ನಾನೇನು ಮಾಡಲಿ? ಅಶಾಶ್ವತವಾದ ಈ ಪ್ರಾಪಂಚಿಕ ಸುಖಕ್ಕೆ ಹೋರಾಡುವ ಬದಲಿಗೆ ಶಾಶ್ವತವಾದ ಆನಂದವನ್ನು ಪಡೆಯುವ ದಾರಿ ಹಿಡಿಯಬೇಕು. ಆದರೂ ಅದು ಯಾವುದು? ಅದನ್ನು ಕರುಣಿಸುವುದಾದರೂ ಯಾರು? ಅವರನ್ನು ನಾನು ಎಲ್ಲಿ ಹುಡುಕಲಿ? ಹೇ ದೇವಾ, ಪರಮೇಶ್ವರ, ದತ್ತ ದಿಗಂಬರ. ದತ್ತ ದಿಗಂಬರನೇ, ಔದುಂಬರ ವಾಸನೆ, ನಾ ಸಹಿಸೆ ಈ ನೋವ ಬಾರೋ ಬೇಗನೆ. ಸಂಸಾರ ನಿಜವೆಂದೇ ಕ್ಷಣ ಕ್ಷಣವೂ ನಾನೊಂದೇ, ಸುಖವಿರಲಿ ನನಗೆಂದೇ ಕಣು ದುಃಖದೊಳು ಬೆಂದೆ. ಮುಂದುಗಾಣದೆ ಬಂದೆ ಗುರು ನಿನ್ನ ಕಾಣದೆ ನೊಂದೆ. ದತ್ತ ದಿಗಂಬರನೇ, ಔದುಂಬರ ವಾಸನೆ, ನಾ ಸಹಿಸೆ ಈ ನೋವ ಬಾರೋ ಬೇಗನೆ, ಬಾರೋ ಬೇಗನೆ. ಯಾರಿದು? ಈತ ಎಂಥ ಆನಂದ ಸಾಗರದಲ್ಲಿ ತೇಲಾಡುತ್ತಿದ್ದಾನೆ. ನೋಡಲು ಸಾಮಾನ್ಯನಂತೆ ಕಂಡರೂ ಆತನ ಮುಖ ವಿಶೇಷವಾದ ತೇಜಸ್ಸಿನಿಂದ ಬೆಳಗುತ್ತಿದೆ. ಈತನ ಬಳಿ ಒಳ್ಳೆಯ ಬಟ್ಟೆಯ ಆಭರಣಗಳಿಲ್ಲ, ಮಲಗಲು ಮೆತ್ತನೆಯ ಹಾಸಿಗೆನೂ ಇಲ್ಲ. ನೋಡಲು ಪರದೇಶಿಯಂತ ಕಾಣುತ್ತಿರುವನು. ಈ ಆನಂದ ಸಾಮ್ರಾಜ್ಯ ಈತನಿಗೆ ಹೇಗೆ ಒಲಿದಿರಬಹುದು? ಇಂಥ ಆನಂದದ ಮುಂದೆ ಚಕ್ರವರ್ತಿಯ ಪಟ್ಟವನ್ನು ನಿವಾಳಿಸಿ ಎಸೆಯಬೇಕು. ಇಂಥ ಸುಖ ನನಗೆ ಬೇಕು. ಇಂಥ ಶಾಶ್ವತವಾದ ಆನಂದವನ್ನು ನಾನೂ ಪಡೆಯಬೇಕು. ಇಂಥ ಆನಂದವನ್ನು ಇವರು ಹೇಗೆ ಪಡೆದುಕೊಂಡಿರಬಹುದು ಎಂದು ಇವರನ್ನೇ ಕೇಳಿಬಿಡ್ತೇನೆ.
ಆನಂದೋ ಬ್ರಹ್ಮ, ಆನಂದೋ ಬ್ರಹ್ಮ. ಆನಂದೋ ಬ್ರಹ್ಮ. ಆನಂದೋ ಬ್ರಹ್ಮ, ಆನಂದೋ ಬ್ರಹ್ಮ. ಹೋಗುವ ಬನ್ನಿ ನಮ್ಮೂರಿಗೆ, ಹೋಗುವ ಬನ್ನಿ ನಮ್ಮೂರಿಗೆ, ಅಕ್ಕಯ್ಯಗಳಿರ ಚೊಕ್ಕಟವಾದ ನಂದದೂರಿಗೆ. ಹೋಗುವ ಬನ್ನಿ ನಮ್ಮೂರಿಗೆ, ಹೋಗುವ ಬನ್ನಿ ನಮ್ಮೂರಿಗೆ. ಬಟ್ಟೆ ಬರಣಗಳ್ಯಾವೂ ಇಲ್ಲ, ಹೊಟ್ಟೆ ಸುಟ್ಟು ಕೊಳ್ಳುವರಿಲ್ಲ, ಕೋಪ ತಾಪದ ಸುಳಿವೇ ಇಲ್ಲ, ಚೇಷ್ಟೆ ಮಾಡುವ ಮನಸ್ಸಲ್ಲಿಲ್ಲ. ಹೋಗುವ ಬನ್ನಿ ನಮ್ಮೂರಿಗೆ, ಹೋಗುವ ಬನ್ನಿ ನಮ್ಮೂರಿಗೆ. ಸ್ವಾಮಿ, ಸ್ವಾಮಿ, ನೀವು ಆನಂದದ ಅಮೃತವನ್ನೇ ಸವಿಯುತ್ತಾ ಉನ್ಮತ್ತ ಸ್ಥಿತಿಯಲ್ಲಿ ಮೈಮರೆತು ಬಿಟ್ಟಿದ್ದೀರಿ. ಇಂತಹ ಪರಮಾನಂದವನ್ನು ಪಡೆಯಲು ಹೇಗೆ ಸಾಧ್ಯವಾಯಿತು ಸ್ವಾಮಿ? ದಯಮಾಡಿ ಕೃಪೆ ತೋರಿ ತಿಳಿಸಿಕೊಡಬೇಕು ಸ್ವಾಮಿ. ರಾಜನೇ, ಗುರುವಿಲ್ಲದೆ ಜ್ಞಾನವಿಲ್ಲ, ಗುರುವಿಲ್ಲದೆ ಪರಮಾನಂದವಿಲ್ಲ, ಗುರುಕೃಪೆ ಇಲ್ಲದೆ ಆತ್ಮೋದ್ಧಾರ ಆಗುವುದಿಲ್ಲ ಮಗು. ಯಾರಿಗೆ ಸತ್ಯದ ದಾರಿಯಲ್ಲಿ ಹೋಗಬೇಕೆಂದು ನಿಜವಾದ ಹಂಬಲ ಉದಯವಾಗುತ್ತದೆಯೋ, ಒಂದೋ ಅವನಿಗೆ ಗುರುದರ್ಶನ ಆಗುತ್ತದೆ, ಅಥವಾ ಗುರುವೇ ಅವನ ಬಳಿಗೆ ಬಂದು ಬಿಡುತ್ತಾನೆ. ಈ ಸಂಸಾರದಲ್ಲಿ ನಿಜವಾದ ಆನಂದವಿಲ್ಲ, ಅದು ಅನಿತ್ಯವಾದದ್ದು. ಸತ್ಯ ಬೇರೆನೇ ಇದೆ ಅನ್ನೋ ಜ್ಞಾನೋದಯ ಜನ್ಮ ಇರುವಾಗಲೇ ಆಗಬೇಕು. ಆಗ ಮಾತ್ರ ಗುರುವಿಗೆ ಶರಣಾಗಬೇಕೆನ್ನುವ ಹಂಬಲ ಬರುತ್ತೆ. ಇವತ್ತಿಲ್ಲದ್ದು ನಾಳೆ ಸೃಷ್ಟಿಯಾಗಿರುತ್ತೆ. ಆವಾಗ ಇದು ಹೆಂಗೆ ಬಂತು ಅಂತ ಮನುಷ್ಯ ಯೋಚನೆ ಮಾಡುವುದಿಲ್ಲ. ನೆನ್ನೆ ಇದ್ದವರು ಕಣ್ಣೆದುರಿಗೇ ಇಲ್ಲದಂತೆಯೂ ಆಗುತ್ತಾರೆ. ಅದುವರೆಗೂ ಕಾಣಿಸುತ್ತಾ ಇದ್ದದ್ದು ಎಲ್ಲಿ ಹೋಯಿತು ಎಂದು ಯಾರೂ ವಿಚಾರ ಮಾಡುವುದಿಲ್ಲ. ಸಂಸಾರದ ಆಸೆಯನ್ನು ಅಷ್ಟು ಸುಲಭವಾಗಿ ಮನುಷ್ಯ ಬಿಡುವುದಿಲ್ಲ. ಗುರುವಿನ ಆಶ್ರಯವಿದ್ದಾಗ ಮಾತ್ರ ಆತ್ಮಜ್ಞಾನದ ದಾರಿ ಹಿಡಿಯಲು ಸಾಧ್ಯವಾಗುತ್ತದೆ. ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನನ್ನ ಅರಿವಿನಿಂದ ಅನೇಕ ಗುರುಗಳನ್ನು ಕಂಡುಕೊಂಡೆನು. ಉತ್ತಮವಾದ ತತ್ವ ಹಾಗೂ ಸದ್ಗುಣವು ಎಲ್ಲಿ ಕಾಣಿಸಿತೋ ಆ ತತ್ವವನ್ನೇ ಗುರು ಎಂಬ ಭಾವನೆಯಿಂದ ಸ್ವೀಕರಿಸಿ ಅಭ್ಯಾಸ ಮಾಡಿ ಸಾಧಿಸಿಕೊಂಡೆನು. ಆದ್ದರಿಂದ ವಿಶ್ವವೇ ನನಗೆ ಗುರುವಾಯಿತು. ಸ್ವಾಮಿ, ನೀವು ಆಶ್ರಯಿಸಿದ ಗುರುಗಳ ಬಗ್ಗೆ ದಯಮಾಡಿ ಕೃಪೆ ತೋರಿ ನನಗೆ ತಿಳಿಸಿಕೊಡಬೇಕು. ಆ ಜ್ಞಾನವೇ ನನ್ನ ಮುಂದಿನ ದಾರಿಗೆ ಬೆಳಕಾಗಬೇಕಾಗಿದೆ ಸ್ವಾಮಿ. ಹಾಗೇ ಆಗಲಿ ಮಗು. ಜ್ಞಾನವನ್ನು ಹೊಂದಲು ಪರಿತಪಿಸುವ ಮುಮುಕ್ಷುವಿಗೆ ಸಮಸ್ತ ಸೃಷ್ಟಿಯೂ ಗುರುವಾಗಿ ದಾರಿ ತೋರುತ್ತದೆ. ನಾನು ಕಂಡ ಗುರುತತ್ವಗಳನ್ನು ಒಂದೊಂದಾಗಿ ನನಗೆ ತಿಳಿಸಿಕೊಡುತ್ತೇನೆ. ಶ್ರದ್ಧೆಯಿಂದ ಕೇಳುವಂತವನಾಗು. ಹಾಗೆಯೇ ಆಗಲಿ ಗುರುದೇವ. ನನ್ನ ಮೊದಲ ಗುರು ಭೂಮಿ. ಕೆಲವರು ನನ್ನನ್ನು ಭೂದೇವಿ ಎಂದು ಪೂಜಿಸುತ್ತಾರೆ. ಇನ್ನೂ ಕೆಲವರು ಭೂಮಿತಾಯಿ ಎಂದು ಭಾವಿಸುವರು. ಭೂಮಿಯ ಮೇಲೆ ಓಡಾಡುತ್ತಾರೆ, ಬೆಳೆ ಬೆಳೆದುಕೊಳ್ಳುತ್ತಾರೆ, ಮನೆ ಕಟ್ಟಿಕೊಳ್ಳುತ್ತಾರೆ. ಅಷ್ಟೇ ಏಕೆ, ಹೇಸಿಗೆಯನ್ನೂ ಮಾಡುತ್ತಾರೆ.
ನಾನು ಸಂತೋಷ ಅಥವಾ ದುಃಖಪಡುವುದಿಲ್ಲ. ಜನ ಸ್ವಾರ್ಥದಿಂದ ಈ ಭೂಮಿಯು ನನ್ನದು ಎನ್ನುತ್ತಾರೆ. ನಾನು ಮಾತ್ರ ಯಾರಿಗೂ ಅಪಕಾರವನ್ನು ಬಯಸದೆ, ಯಾರು ನನಗೆ ಎಷ್ಟೇ ತೊಂದರೆ ಕೊಟ್ಟರೂ ಸದಾ ಸಹನೆಯಿಂದ ಇದ್ದು ಎಲ್ಲರಿಗೂ ಉಪಕಾರವನ್ನೇ ಮಾಡುತ್ತೇನೆ. ಸಹನೆಗೆ ಮತ್ತೊಂದು ಹೆಸರೇ ಭೂಮಿ. ಪರಮಾತ್ಮನ ಕಡೆಗೆ ಹೋಗುವ ದಾರಿಯಲ್ಲಿ ಮುಖ್ಯವಾಗಿ ಬೇಕಾಗುವುದು ಸಹನೆ. ಸದಾ ಸಹನೆಯಿಂದಿರುವುದನ್ನು ಕಲಿತೆನು. ನನ್ನ ಮುಂದಿನ ಗುರು ವಾಯು. ನಾನು ಪ್ರಾಣವಾಯು. ಮಾನವರು, ಪ್ರಾಣಿಗಳು, ಪಶು ಪಕ್ಷಿಗಳು, ಕ್ರಿಮಿ ಕೀಟಗಳಿಂದ ಹಿಡಿದು ಎಲ್ಲ ಜೀವರಾಶಿಗಳ ದೇಹವನ್ನು ಒಂದೇ ರೀತಿಯಿಂದ ರಕ್ಷಣೆ ಮಾಡುತ್ತೇನೆ. ರಾಜನನ್ನು ರಕ್ಷಿಸಬೇಕು, ಹೀನನನ್ನು ಕೈಬಿಡಬೇಕು ಎಂಬ ಭೇದ ಭಾವನೆ ನನಗಿಲ್ಲ. ಎಲ್ಲರನ್ನೂ ಸಮಭಾವದಿಂದ ನೋಡುತ್ತೇನೆ. ಒಳ್ಳೆಯ ಸುಗಂಧ ಪರಿಮಳವನ್ನೇ ಆಗಲಿ, ಕೆಟ್ಟ ದುರ್ಗಂಧವನ್ನೇ ಆಗಲಿ, ಅದರ ಗುಣಗಳನ್ನು ಸಾಗಿಸುತ್ತೇನೆಯೇ ಹೊರತು ಅದಕ್ಕೆ ವಶವಾಗುವುದಿಲ್ಲ. ವಾಯುವಿನ ಭೇದವಿಲ್ಲದ ಸ್ವಭಾವವನ್ನು ನಾನು ಗುರುವನ್ನಾಗಿ ಮಾಡಿಕೊಂಡೆನು. ವಿಷಯ ಸುಖಕ್ಕೆ ವಶವಾಗದೆ ಗುರಿಯ ಕಡೆಗೆ ಸಾಗಿದೆನು. ನನ್ನ ಮುಂದಿನ ಗುರುತತ್ವ ಆಕಾಶ. ನಾನು ಆಕಾಶ. ನಿರ್ಮಲತೆ ನನ್ನ ಗುಣ. ನಾನು ಅಭೇದನು, ಅಸಂಗನು. ನನಗೆ ಯಾರ ಮೇಲೂ ಶತ್ರುತ್ವವಾಗಲಿ ಮಿತ್ರತ್ವವಾಗಲಿ ಇಲ್ಲವೇ ಇಲ್ಲ. ಆಕಾಶದಿಂದ ನಾನು ಪರಮಾತ್ಮನನ್ನು ಅರಿತೆನು. ಆಕಾಶದಲ್ಲಿ ಸಕಲ ಜೀವರಾಶಿ ಇದ್ದರೂ ಅವರ ಗುಣಗಳು ಅದಕ್ಕೆ ಅಂಟುವುದಿಲ್ಲ. ಹಾಗೆಯೇ ಸ್ವಾನಂದಾಮೃತದಲ್ಲಿ ಮುಳುಗಿರುವ ನಾನು ಕರ್ಮವನ್ನು ಮಾಡಿದರೂ ಕರ್ಮಫಲಗಳು ನನ್ನನ್ನು ತಟ್ಟುವುದಿಲ್ಲ. ಕ್ರೋಧ, ಮೋಹಗಳ ಬಾಧೆ ನನಗಿಲ್ಲ. ಯಾವುದೂ ನನಗೆ ತಾಕುವುದಿಲ್ಲ. ನನ್ನ ಮುಂದಿನ ಗುರು ವಿಶ್ವಾಧಾರವಾದ ಜೀವಜಲವೆಂದು ಹೆಸರಾದ ನೀರು. ನಾನು ನೀರು. ಸಕಲವನ್ನು ಶುದ್ಧಿ ಮಾಡುತ್ತೇನೆ. ಜೀವಿಗಳಿಗೆ, ಜಲಚರಗಳಿಗೆ ಆಧಾರವಾಗಿರುತ್ತೇನೆ. ಹಾಗೆಂದು ಗರ್ವಪಡುವುದಿಲ್ಲ. ಸದಾ ಪರೋಪಕಾರಿಯಾಗಿರುತ್ತೇನೆ. ಮೇಘಗಳಿಂದ ಬಿದ್ದ ನೀರು ಅನ್ನಾದಿಗಳು ಬೆಳೆಯಲು ಕಾರಣಳಾಗಿದ್ದೇನೆ. ತನ್ನ ದರ್ಶನ ಸ್ಪರ್ಶನದಿಂದಲೇ ಇತರರನ್ನು ಪುನೀತನನ್ನಾಗಿ ಮಾಡಬೇಕೆಂಬುದನ್ನು ಜಲದಿಂದ ನಾನು ಗ್ರಹಿಸಿದೆನು. ನಾನು ನಿರ್ಮಲವಾಗಿರುವೆನು. ನನ್ನ ಮುಂದಿನ ಗುರು ಅಗ್ನಿ. ನನಗೆ ಸ್ವಂತವಾದ ಯಾವುದೇ ರೂಪವಿಲ್ಲ. ಎಲ್ಲ ವಸ್ತುಗಳನ್ನು ಭಸ್ಮ ಮಾಡುವೆನು. ಚಂದನಾದಿ ಸುಗಂಧ ದ್ರವ್ಯವೇ ಆಗಲಿ, ಇತರ ಯಾವುದೇ ವಸ್ತುವೇ ಆಗಲಿ, ಭೇದ ಭಾವವಿಲ್ಲದೆ ಸ್ವೀಕರಿಸಿ ಭಸ್ಮ ಮಾಡುವೆನು. ಅಗ್ನಿಯೊಳಗೆ ಬಿದ್ದ ರಸವು ಪರಿಶುದ್ಧವಾಗುವುದು.
ಆದ್ದರಿಂದ ಅಗ್ನಿಯೊಳಗೆ ಯಾಗ ಯಜ್ಞಾದಿಗಳು ನಡೆದು ಸರ್ವರಿಗೂ ಸಕಲ ಭೋಗ ಐಶ್ವರ್ಯಗಳು ಉಂಟಾಗುತ್ತವೆ. ಅಗ್ನಿಯು ತನ್ನ ಬೆಳಕಿನಿಂದ ಎಲ್ಲೆಡೆ ಪ್ರಕಾಶವನ್ನು ನೀಡುತ್ತದೆ. ಹಾಗೆಂದು ಯಾವುದನ್ನೂ ಅಂಟಿಸಿಕೊಳ್ಳುವುದಿಲ್ಲ. ಅಗ್ನಿಯ ಈ ತತ್ವವನ್ನು ಸ್ವೀಕರಿಸಿದೆ. ಸದಾ ಜ್ಞಾನಜ್ಯೋತಿಯಾಗಿ ಬೆಳಗುತ್ತಿರುವ ನನ್ನನ್ನು ಯಾವ ವಿಷಯಾದಿಗಳೂ ಸೋಕುವುದಿಲ್ಲ. ಅಗ್ನಿಗೆ ಸ್ವತಃ ಯಾವುದೇ ರೂಪವಿಲ್ಲ. ಅದು ಸುಡುವ ಕಟ್ಟಿಗೆ ಆಕಾರವನ್ನೇ ತಾಳುತ್ತದೆ. ಈ ತತ್ವವನ್ನು ಸ್ವೀಕರಿಸಿ ಭಗವಂತನು ಸೃಷ್ಟಿಯಲ್ಲಿ ನಿರಾಕಾರನಾಗಿದ್ದರೂ ಭಕ್ತಿಗೆ ಒಲಿದು ಸಗುಣನಾಗಿ ಕಾಣಿಸಿಕೊಳ್ಳುವನು. ಇದು ಸ್ಪಷ್ಟತೆ ಮತ್ತು ಸ್ವಯಂ ಪ್ರಕಾಶಕ್ಕೆ ಕಾರಣವಾಗುತ್ತದೆ ಎಂದು ಅಗ್ನಿ ಕಲಿಸುತ್ತದೆ. ನನ್ನ ಮುಂದಿನ ಗುರು ಚಂದ್ರ. ಓಂ ಭೂರ್ಭುವಸ್ವಃ ಅಮೃತಾಂಗಾಯ ವಿದ್ಮಹೆ ಕಲಾರೂಪಾಯ ಧೀಮಹಿ ತನ್ನೋ ಸೋಮೋ ಪ್ರಚೋದಯಾತ್ ತದಿಶಂಖತುಷಾರಾಂಭ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ. ನಾನು ಚಂದ್ರ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷಗಳಲ್ಲಿ ವೃದ್ಧಿಸುತ್ತಾ ಕ್ಷೀಣಿಸುತ್ತಾ ಇರುವಂತೆ ಕಾಣುತ್ತೇನೆ. ಆದರೆ ಸತ್ಯವಾಗಿಯೂ ನಾನು ಬೆಳೆಯುವುದಾಗಲಿ ಕ್ಷೀಣಿಸುವುದಾಗಲಿ ಆಗುವುದಿಲ್ಲ. ಚಂದ್ರನ ಬಿಂಬವು ನೀರಿನಲ್ಲಿ ಕಾಣುತ್ತದೆಯಲ್ಲವೇ? ನೀರು ಅಲುಗಾಡಿದಾಗೆಲ್ಲ ಬಿಂಬವೂ ಸಹ ಅಲುಗಾಡುವುದು. ಆದರೆ ಸ್ವತಃ ಚಂದ್ರನೇನು ಅಲುಗಾಡುವುದಿಲ್ಲವಲ್ಲವೇ? ಈ ದೃಶ್ಯವನ್ನು ಕಂಡು ಜನನ ಮರಣಗಳೆಂಬ ಅಲುಗಾಟಗಳು ದೇಹಕ್ಕೇ ಹೊರತು ಆತ್ಮಕ್ಕಲ್ಲ ಎಂಬುದನ್ನು ಅರಿತೆನು. ಆತ್ಮವು ಬಹುನಿಶ್ಚಲವಾದದ್ದು. ಪಂಚಭೂತಗಳಿಂದಾದ ಈ ಶರೀರವನ್ನು ಕಾಲನು ಭಂಗಪಡಿಸಬಹುದು. ಆದ್ದರಿಂದ ಸತ್ಯದಲ್ಲಿಯೇ ನಿಶ್ಚಲವಾಗಿರಲು ಸಾಧನೆ ಮಾಡಿದೆನು. ಚಂದ್ರನಲ್ಲಿ ವೃದ್ಧಿ ಕ್ಷೀಣಗಳು ಆಗುವಂತೆ ಜೀವಿಗೆ ಕಾಲ ಕಳೆದಂತೆ ಸ್ವರ್ಗವೂ ನಶಿಸಿ ಹೋಗುತ್ತದೆ. ಒಂದಲ್ಲ ಒಂದು ದಿನ ಇಂದ್ರನೂ ನಶಿಸಿ ಹೋಗುತ್ತಾನೆ. ಆದ್ದರಿಂದ ಕಾಲದ ಗತಿಯನ್ನು ಗಮನಿಸದೆ ಪರಮಾತ್ಮನಲ್ಲಿಯೇ ನಿಶ್ಚಲವಾಗಿರಬೇಕು ಎಂದು ಅರಿತೆನು. ನನಗೆ ದಾರಿ ತೋರಿದ ಮುಂದಿನ ಗುರು ಸಮಸ್ತ ಜಗತ್ತನ್ನೇ ಬೆಳಗುವ ಸೂರ್ಯ. ಓಂ ಮಿತ್ರಾಯ ನಮಃ ರವಯೇ ನಮಃ ಸೂರ್ಯಾಯ ನಮಃ ಭಾನವೇ ನಮಃ ಖಗಾಯ ನಮಃ ಉಷ್ಣೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ. ನಾನು ಅಗಾಧವಾದ ಶಕ್ತಿ. ನಾನು ಪ್ರಕಾಶ ಮತ್ತು ತೇಜಸ್ಸಿನಿಂದ ನೀರನ್ನು ಆವಿಯಾಗಿಸಿ ಪುನಃ ಮೋಡಗಳಿಂದ ನೀರನ್ನು ಮಳೆಯ ರೂಪದಲ್ಲಿ ಭೂಮಿಗೆ ಸುರಿಸುತ್ತೇನೆ. ರಸವನ್ನು ಹೀರುವಾಗಲೂ ಚೈತನ್ಯವನ್ನು ಕೊಡುವಾಗಲೂ ನಿರ್ಲಿಪ್ತನಾಗಿರುತ್ತೇನೆ. ಮುಂಜಾನೆ ಉದಯವಾದಂತೆ ಸಂಜೆಗೆ ಮುಳುಗಿದಂತೆ ಕಂಡುಬಂದರೂ ನಿಜವಾಗಿಯೂ ನಾನು ಅಚಲನಾಗಿರುತ್ತೇನೆ. ಸೂರ್ಯನ ಪರೋಪಕಾರ ತತ್ವವನ್ನು ಅರಿತು ದೇಹವು ಸುಖ ಅಥವಾ ದುಃಖವನ್ನು ಅನುಭವಿಸುವಾಗಲೂ ಅದರ ಕಡೆ ಗಮನ ಹರಿಸದೆ ನಿರಾಸಕ್ತನಾಗಿರುತ್ತೇನೆ. ನನ್ನಲ್ಲಿರುವ ಆತ್ಮನು ಮಾತ್ರ ಅಚಲನಾಗಿಯೇ ಇರುತ್ತಾನೆ. ಎಲ್ಲವನ್ನೂ ಪ್ರೀತಿಯಿಂದಲೇ ಕಾಣುತ್ತೇನೆ. ಆದರೆ ಯಾವುದನ್ನೂ ನೆಚ್ಚಿಕೊಳ್ಳುವುದಿಲ್ಲ. ಯಾವುದರ ಮೇಲೂ ಮೋಹವಿರುವುದಿಲ್ಲ. ಈ ತತ್ವವನ್ನು ಕಲಿತು ಸೂರ್ಯನನ್ನು ಗುರುವಾಗಿ ಸ್ವೀಕರಿಸಿದೆನು. ಒಂದು ಪಾರಿವಾಳವೂ ಸಹ ನನಗೆ ಗುರುವಾಯಿತು. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಹೌದು, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನಮ್ಮಿಬ್ಬರ ಪ್ರೀತಿಗೆ ಸಂತೋಷಕ್ಕೆ ಪಾರವೇ ಇಲ್ಲ.
ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿರುವ ನಮ್ಮ ಮರಿಗಳ ಚಿಲಿಪಿಲಿ ಆಟ ಎಷ್ಟು ಸುಂದರವಾಗಿದೆ. ಅಲ್ಲಿ ನೋಡು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ನಮ್ಮ ಮರಿಗಳಿಗೆ ಊಟ ತಿನ್ನಿಸಬೇಕು. ಅದಕ್ಕಾಗಿ ದೂರದ ಕಾಡಿನಲ್ಲಿ ಊಟವನ್ನು ಹುಡುಕಿ ತರಬೇಕು. ಬನ್ನಿ, ನಾವಿಬ್ಬರು ಹೋಗಿ ಇವುಗಳಿಗೆ ಆಹಾರವನ್ನು ತರೋಣ. ಹಾ, ಈ ಪಾರಿವಾಳದ ಮರಿಗಳು ಎಷ್ಟು ಸುಂದರವಾಗಿದೆ. ಇವುಗಳಿಗೆ ಕಾಳನ್ನು ಹಾಕಿ ಬಲೆಯನ್ನು ಬೀಸುತ್ತೇನೆ. ಇವತ್ತು ಈ ಪಾರಿವಾಳಗಳೇ ನನ್ನ ಬೇಟೆ. ಅಯ್ಯೋ, ನನ್ನ ಮರಿಗಳೇ! ಅಯ್ಯೋ, ನನ್ನ ಸಂಸಾರ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇವರೇ ನನ್ನ ಜೀವ. ಇವರಿಲ್ಲದೆ ನಾ ಹೇಗೆ ಬದುಕಿರಲಿ? ಇವರಿಲ್ಲದ ನನ್ನ ಜೀವನ ನಶ್ವರ. ನಾನೂ ಕೂಡ ಇವರ ಜೊತೆಯಲ್ಲಿ ಬಿದ್ದು ಸತ್ತು ಹೋಗಿಬಿಡುತ್ತೆ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡ ಕಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಹೀಗೆ ಅದೇ ಸನ್ನಿವೇಶವು ದುಃಖಕರವಾದ ಮರುಜನ್ಮಕ್ಕೆ ಕಾರಣವಾಗಬಹುದು ಎಂಬ ಅರಿವೇ ಜೀವಿಗೆ ಇರುವುದಿಲ್ಲ. ಈ ಸತ್ಯವನ್ನು ಸಂಸಾರದ ಮೋಹಪಾಶಕ್ಕೊಳಗಾದ ಪಾರಿವಾಳದ ಪ್ರಸಂಗದಲ್ಲಿ ಕಂಡುಕೊಂಡೆನು. ಆದ್ದರಿಂದ ಭೂಮಿಯ ಮೇಲೆ ಜನಿಸಿದ ಮಾನವನು ವಿವೇಕದಿಂದ ವರ್ತಿಸಬೇಕು. ಜನನ ಮರಣ ಚಕ್ರದಿಂದ ಪಾರಾಗಲು, ಭಗವತ್ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ಉತ್ತಮವಾದ ಮನುಷ್ಯ ಜನ್ಮವನ್ನು ಉಪಯೋಗಿಸಿ ಸಾಧನೆಯನ್ನು ಮಾಡಬೇಕು. ಇಲ್ಲವಾದರೆ ಪಾರಿವಾಳಗಳಂತೆ ಅತ್ಯಮೂಲ್ಯವಾದ ಜೀವನವು ವ್ಯರ್ಥವಾಗಿ ಹೋಗುತ್ತದೆ. ಅಡವಿಯಲ್ಲಿ ಸಂಚಾರ ಮಾಡುವಾಗ ಆಕಸ್ಮಿಕವಾಗಿ ಒಂದು ಹೆಬ್ಬಾವು ಕಾಣಿಸಿತು. ಆ ಅಜಗರದ ನಡವಳಿಕೆಯಿಂದ ಒಂದು ವಿಶೇಷ ತತ್ವವೊಂದನ್ನು ಕಲಿತೆನು. ನಾನು ಒಂದೇ ಕಡೆ ಬಿದ್ದಿರುತ್ತೇನೆ. ಸ್ವಾಭಾವಿಕವಾಗಿ ಏನು ದೊರಕುತ್ತದೆಯೋ ಅದನ್ನು ನುಂಗಿ ತೃಪ್ತಿಯಾಗಿರುತ್ತೇನೆ. ಅಜಗರದ ಈ ಸ್ವಭಾವವನ್ನು ಕಂಡು ಅದನ್ನು ಗುರುವನ್ನಾಗಿ ಸ್ವೀಕರಿಸಿದೆನು. ಸದಾ ಆತ್ಮಸ್ಥಿತಿಯಲ್ಲಿರುತ್ತಾ ಆಹಾರದಲ್ಲಿನ ರುಚಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ, ಒಂದು ವೇಳೆ ಆಹಾರವು ಸಿಗದಿದ್ದರೆ ಸುಮ್ಮನೆ ಮಲಗುವೆನು. ಆಹಾರ ದೊರಕಿದರೆ ಮಾತ್ರ ಸ್ವೀಕರಿಸುವೆನು. ಜಾಗೃತ, ಸ್ವಪ್ನ ಹಾಗೂ ಸುಷುಪ್ತಿ ಸ್ಥಿತಿಗಳಿಗೆ ಅತೀತವಾದ ತುರ್ಯಾವಸ್ಥೆ ನನ್ನದಾಗಿದೆ. ನನ್ನ ಮುಂದಿನ ಗುರು ವಿಶಾಲವಾದ ಸಮುದ್ರ. ಆಪೂರ್ಯಮಾಣಮಜಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವದ್ ತದ್ವತ್ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ನಾನು ಯಾವಾಗಲೂ ಗಂಭೀರನಾಗಿ ನಿರ್ಮಲವಾಗಿ ಪ್ರಸನ್ನನಾಗಿರುತ್ತೇನೆ.
ಕಲುಷಿತವಾದ ನದಿಗಳ ನೀರು ಬಂದು ನನ್ನನ್ನು ಸೇರಿ ತನ್ನ ಅಶುದ್ಧತೆಯನ್ನೇ ಕಳೆದುಕೊಳ್ಳುತ್ತದೆ. ನದಿಯು ಸಮುದ್ರಕ್ಕೆ ಸೇರುವ ಜಾಗದಲ್ಲಿ ಮುತ್ತು ರತ್ನಗಳು ಉತ್ಪತ್ತಿಯಾಗುತ್ತವೆ. ಮಳೆಗಾಲದಲ್ಲಿ ಹೆಚ್ಚು ನೀರು ಸಮುದ್ರವನ್ನು ಸೇರುತ್ತದೆ ಹಾಗೂ ಬೇಸಿಗೆಯಲ್ಲಿ ನದಿಗಳು ಬತ್ತಿ ಹೋಗುತ್ತವೆ. ಆದರೆ ಸಮುದ್ರ ರಾಜನಿಗೆ ಇದರಿಂದ ದುಃಖವೂ ಇಲ್ಲ, ಸಂತೋಷವೂ ಇಲ್ಲ. ಗಾಂಭೀರ್ಯವೇ ನನ್ನ ವಿಶೇಷತೆ. ನಾನು ನನ್ನದು ಎಂಬ ದ್ವಂದ್ವಗಳಿಗೆ ಸಿಲುಕದೆ ಅತೀತ ಸ್ಥಿತಿಯಲ್ಲಿ ನಿರಾಸಕ್ತನಾಗಿರುತ್ತೇನೆ. ಈ ಲಕ್ಷಣಗಳಿಗೆ ಮೂಲ ಸ್ವರೂಪವು ಬೃಹತ್ ಸಾಗರವೇ ಆಗಿದೆ. ಸಮುದ್ರದ ಈ ಲಕ್ಷಣಗಳನ್ನು ನೋಡಿ ಯಾವಾಗಲೂ ಪೂರ್ಣಶಾಂತಿಯಿಂದ ನಿರ್ಮಲವಾಗಿರುವುದನ್ನು ಕಲಿತೆನು. ಸಾಧುಗಳ ಜೊತೆಯಲ್ಲಿರುವ ಮುಮುಕ್ಷುಗಳೂ ಸಹ ಇಂತಹ ನಿಶ್ಚಲತೆಯನ್ನು ಪಡೆದು ಮುತ್ತು ರತ್ನಗಳಾಗಬಹುದು. ಒಂದು ಪತಂಗವನ್ನು ಗುರುವನ್ನಾಗಿಸಿಕೊಂಡಾಗ ಪಡೆದಂತಹ ಜ್ಞಾನವನ್ನು ಈಗ ನಿನಗೆ ತಿಳಿಸುವೆನು. ಅಯ್ಯ, ಈ ದೀಪದ ಬೆಳಕು ಎಷ್ಟು ಸುಂದರವಾಗಿದೆ. ಅದರ ಕಿರಣಗಳು, ದೀಪದ ಬೆಳಕಿನ ಬಣ್ಣ ಎಷ್ಟು ಆಕರ್ಷಣೀಯವಾಗಿದೆ. ನಾನು ಇದರ ಸುತ್ತಲೇ ಸುತ್ತುವೆನು. ಅಯ್ಯೋ, ಈ ಆಕರ್ಷಣೆಗೆ ಒಳಗಾಗಿ ನನ್ನ ಸುಂದರವಾದ ರೆಕ್ಕೆಗಳನ್ನೇ ಕಳೆದುಕೊಂಡೆ. ಈಗ ನನ್ನ ಪ್ರಾಣವೇ ಹೋಗುತ್ತಿದೆ. ಪತಂಗದ ಈ ಉದಾಹರಣೆಯಿಂದ ಮಾಯೆ ಎಂಬುದು ಭೋಗ ಜೀವನದ ಕಡೆಗೆ ಆಕರ್ಷಣೆ ಉಂಟುಮಾಡಿ ಕಡೆಗೆ ಪತನವನ್ನು ಉಂಟುಮಾಡುತ್ತದೆ ಎಂಬ ತತ್ವವನ್ನು ಅರಿತೆನು. ಸದಾ ಭಗವಂತನ ಸ್ಮರಣೆಯನ್ನು ಮಾಡುತ್ತಿದ್ದರೆ ಮಾಯೆಯ ಆಕರ್ಷಣೆಗೆ ಬಲಿಯಾಗದಂತೆ ಆ ಭಗವಂತನೇ ಕಾಪಾಡುತ್ತಾನೆ. ಭಕ್ತರಲ್ಲದವರನ್ನು ಮಾತ್ರ ಮಾಯೆ ತನ್ನ ಹಿಡಿತದಲ್ಲಿಯೇ ಇಟ್ಟುಕೊಳ್ಳುತ್ತದೆ. ನನ್ನ ಮುಂದಿನ ಗುರು ಜೇನುನೊಣ. ಆಹಾ, ಈ ಹೂವಿನ ಮಕರಂದ ಎಷ್ಟು ರುಚಿಯಾಗಿದೆ. ಇದನ್ನು ಹೀರಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇನೆ. ಈ ಹೂವಿನ ಮಕರಂದವನ್ನು ಕೂಡ ಹೀರುತ್ತೇನೆ. ಇಲ್ಲೊಂದು ಹೂವಿದೆ, ಏನಾದರೂ ಬಿಡುವುದಿಲ್ಲ. ಈ ಎಲ್ಲ ಹೂಗಳ ಮಕರಂದವನ್ನು ಹೀರಿ ನನ್ನ ಜೇನಿನ ಗೂಡನ್ನು ತುಂಬಿಸಿ ಬಿಡುತ್ತೇನೆ. ಆದರೆ ಯಾವ ಹೂವಿಗೂ ನೋವಾಗದಂತೆ ಮಕರಂದವನ್ನು ಮಾತ್ರ ಹೀರಿ ಕುಡಿಯುತ್ತೇನೆ. ಹೈ, ನಾನು ಹುಡುಕುತ್ತಿದ್ದ ಜೇನು ಇಲ್ಲೇ ಇದೆಯಲ್ಲ. ತಕ್ಷಣ ಈ ಜೇನುನೊಣಗಳನ್ನು ಓಡಿಸಿ ಈ ಜೇನುತುಪ್ಪನೆಲ್ಲ ತೆಗೆದುಕೊಂಡು ಹೋಗ್ಬಿಡ್ತೀನಿ. ಏಯ್, ನಾನು ಎಷ್ಟು ಕಷ್ಟಪಟ್ಟು ತುಂಬಿಸಿರುವ ಎಲ್ಲ ಜೇನುತುಪ್ಪವನ್ನು ಈ ಬೇಟೆಗಾರ ಬಂದು ತೆಗೆದುಕೊಂಡು ಹೋಗಿಬಿಟ್ಟನಲ್ಲ. ಅಯ್ಯೋ! ಅದೇ ರೀತಿಯಲ್ಲಿ ಗೃಹಸ್ಥರಿಗೆ ಯಾವುದೇ ತೊಂದರೆಯನ್ನು ಕೊಡದೆ ಪ್ರಾಣಾಧಾರಕ್ಕಾಗಿ ಹಾಗೂ ಅವಶ್ಯಕತೆ ಇರುವಷ್ಟೇ ಆಹಾರವನ್ನು ಸ್ವೀಕರಿಸುವೆನು. ಜೇನು ಕಾಯ ಕಷ್ಟದಿಂದ ಸಂಗ್ರಹಿಸಿದ ತುಪ್ಪವು ಬೇಡನ ಪಾಲಾಗುವಂತೆ ಭಕ್ತರೇ ಆಗಲಿ ಸನ್ಯಾಸಿಗಳೇ ಆಗಲಿ ಅತಿಯಾಗಿ ಭೋಗವಸ್ತುಗಳನ್ನು ಸಂಗ್ರಹಿಸಿದರೆ ಕಾಲಕ್ರಮದಲ್ಲಿ ಅದು ನಾಶವಾಗಬಹುದು. ದುಂಬಿಯು ತಾನೂ ಅನುಭವಿಸದೆ ದಾನವನ್ನೂ ಮಾಡದೆ ಸಂಗ್ರಹಿಸಿಟ್ಟು ಕಡೆಗೆ ಅದನ್ನು ಪರರ ಪಾಲು ಮಾಡುವಂತೆ ಮಾನವನೂ ಸಹ
ತಾನೂ ಅನುಭವಿಸದೆ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಬಂಧುಗಳನ್ನು ಸತ್ಕರಿಸದೆ ದಾನ ಧರ್ಮವನ್ನೂ ಮಾಡದೆ ಕೂಡಿಟ್ಟಿದ್ದು ಕಡೆಗೆ ಪರರ ಪಾಲಾಗುತ್ತದೆ. ಆದ್ದರಿಂದ ಮಾನವನು ಅತಿಯಾಗಿ ಸಂಗ್ರಹ ಮಾಡದೆ ಕೈಲಾದಷ್ಟು ಗುರು, ದೈವ ಮತ್ತು ಅತಿಥಿ ಸತ್ಕಾರವನ್ನು ಮಾಡಬೇಕೆಂದು ಕಲಿತೆನು. ಒಂದು ನೊಣದ ಚಟುವಟಿಕೆ ನೋಡಿ ನನ್ನ ಸಾಧನೆಯಲ್ಲಿ ಪರಿವರ್ತನೆ ತಂದುಕೊಂಡೆನು ಮಗು. ಹಾಗಾಗಿ ನೊಣವೂ ಒಂದು ಗುರುವಾಯಿತು. ಸಕ್ಕರೆಯ ರಾಶಿಯ ಮೇಲೆ ಹಾರಾಡಿದರೂ ಕೂಡ ನಾನು ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವೀಕರಿಸುತ್ತೇನೆ. ನಾಳೆಗೆ ಎಂದೂ ಶೇಖರಣೆ ಮಾಡುವುದಿಲ್ಲ. ನೊಣವು ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಆಹಾರ ಸೇವಿಸುವುದನ್ನು ಕಂಡು ನಾನು ನಾಳೆಯ ಯೋಚನೆ ಮಾಡದೆ ನಿಶ್ಚಿಂತನಾಗಿರುವುದನ್ನು ಕಲಿತೆನು. ನನ್ನ ಮುಂದಿನ ಗುರು ಆನೆ. ಹೆಣ್ಣಾನೆಯನ್ನು ಮೋಹಿಸಿ ಅದರ ಹಿಂದೆಯೇ ಹೋದ ಮದಗಜವು, ಓಯ್ ಕಾವೇರಿ, ಏ ಕಾವೇರಿ, ನೀನು ತುಂಬ ಸುಂದರವಾಗಿದೀಯಾ. ನಾನು ನೀನು ತುಂಬಾ ಪ್ರೀತಿಸ್ತೀನಿ. ನಿಲ್ಲೆ ನಿಲ್ಲೆ ಯಾಮಾರಿ, ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಯ್ ಬುಯ್ ಮಾತಾಡಕ್ಕಿಲ್ವಾ. ಕಡೆಗೆ ಒಂದು ಖೆಡ್ಡಾದಲ್ಲಿ ಬೀಳುತ್ತದೆ. ಬಳಿಕ ಮಾವುತನು ಅಂಕುಶದಿಂದ ಅದನ್ನು ತಿವಿದು ತನ್ನ ವಶದಲ್ಲಿಟ್ಟುಕೊಳ್ಳುತ್ತಾನೆ. ಮುಂದೆ ಆ ಆನೆಯು ಭಯಗ್ರಸ್ತವಾದ ಬಾಳುವೆಯನ್ನು ಮಾಡಬೇಕಾಗುತ್ತದೆ. ಹೆಣ್ಣಿನ ಸೌಂದರ್ಯಕ್ಕೆ ಮರುಳಾಗಿ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದರೆ ಮಾನವನು ಪತನಕ್ಕೀಡಾಗುವನು ಎಂಬ ಪಾಠವನ್ನು ಈ ಪ್ರಸಂಗದಿಂದ ಕಲಿತೆನು. ಜಿಂಕೆ ಬೇಡನ ವಶವಾದ ಒಂದು ಪ್ರಸಂಗ ನನಗೆ ಒಳ್ಳೆಯ ಪಾಠ ಕಲಿಸಿತು. ಸಂಗೀತ ಎಷ್ಟು ಮಾಧುರ್ಯವಾಗಿದೆ. ನನ್ನ ಮನಸ್ಸು ಮೋಹಿತಗೊಳ್ಳುತ್ತಿದೆ. ಯಾವ ಕಡೆಯಿಂದ ಬರುತ್ತಿದೆ, ಎಲ್ಲಿಂದ ಬರುತ್ತಿದೆ? ಸಂಗೀತದ ಮೋಹದ ಬಲೆಗೆ ಬಿದ್ದು ನನ್ನ ಪ್ರಾಣವನ್ನು ಕಳೆದುಕೊಂಡೆ. ಅರಣ್ಯದ ಮಡಿಲಲ್ಲಿ ಲೋಕದ ಗಂಧವಿಲ್ಲದ ಶುದ್ಧ ಮನಸ್ಸು, ತಪಸ್ಸೇ ಉಸಿರಾಗಿರುವ ಯುವ ಋಷ್ಯಶೃಂಗ. ರೂಪದ ಅರಿವಿಲ್ಲವಾ, ಪ್ರಕೃತಿಯೇ ಅವನ ಸಂಗಾತಿ. ಆದರೆ ಕಾಲವು ಒಂದು ಪರೀಕ್ಷೆಯನ್ನು ತಂದಿತು. ಮೃದು ಹೆಜ್ಜೆಗಳಲ್ಲಿ ಸ್ತ್ರೀ ಪ್ರವೇಶಿಸಿದಳು. ನಾದವು ಕಿವಿಗೆ ತಾಗಿತು, ರೂಪವು ಕಣ್ಣಿಗೆ ನಿಂತಿತು, ಮನಸ್ಸು ಮೊದಲ ಬಾರಿ ಕಂಪಿಸಿತು. ಪಾಪವಲ್ಲ, ಆದರೆ ಅಜ್ಞಾನದ ಮನಸ್ಸು ಮಧ್ಯದಲ್ಲಿ ನಿಂತಿತು. ಮುಗ್ಧ ಜಿಂಕೆಯು ಬಲೆಗೆ ಸಿಕ್ಕಿಹಾಕಿಕೊಂಡಂತೆ ಋಷ್ಯಶೃಂಗ ಋಷಿಯೂ ವೇಶ್ಯೆಯ ಗಾನ, ನೃತ್ಯ,
ಸೌಂದರ್ಯಗಳಿಗೆ ಬಂಧಿತನಾದನು. ಆದ್ದರಿಂದ ತಿಳುವಳಿಕೆಯುಳ್ಳ ಮನುಷ್ಯನು ಭಕ್ತಿಯಿಂದ ಹರಿಕತೆ, ಭಜನೆ ಮತ್ತು ಸತ್ಸಂಗಗಳಲ್ಲಿ ಭಾಗವಹಿಸಬೇಕು. ಸದಾ ಭಗವನ್ನಾಮವನ್ನು ಜಪಿಸುತ್ತಾ ಜ್ಞಾನವನ್ನು ವೃದ್ಧಿಸಬೇಕು. ಜಿಹ್ವಾ ಚಾಪಲ್ಯದ ದುಷ್ಪರಿಣಾಮ ತಿಳಿಸಿದ್ದರಿಂದ ಒಂದು ಮೀನು ಸಹ ನನಗೆ ಗುರುವಾಯಿತು. ಇದು ಮತ್ಸ್ಯಗುರು. ರುಚಿಕರವಾದ ಆಹಾರವನ್ನು ಬಯಸಿ ನನ್ನ ಜೊತೆಗಾರ ಮೀನುಗಳು ಬೆಸ್ತನು ಬೀಸಿದ ಗಾಳಕ್ಕೆ ಸಿಕ್ಕಿ ಹಾಕಿಕೊಂಡವು. ಸದಾ ನಾಲಿಗೆಗೆ ರುಚಿಯನ್ನು ನೀಡುವ ಆಹಾರವನ್ನೇ ಬಯಸಿದರೆ ವ್ಯಾಧಿಗಳು ವಾಸಿಯಾಗುವುದಿಲ್ಲ. ಸಾಧಕನು ಮಿತವಾಗಿ ಆಹಾರವನ್ನು ಸೇವಿಸಬೇಕು. ಆಗ ಇಂದ್ರಿಯಗಳ ಬಲವು ಕ್ಷೀಣವಾಗುತ್ತದೆ. ಯಾವನು ನಾಲಿಗೆಯ ಚಪಲತೆಯನ್ನು ಜಯಿಸುತ್ತಾನೋ ಅವನೇ ಬ್ರಹ್ಮಾನಂದವನ್ನು ಅನುಭವಿಸುತ್ತಾನೆ ಎಂದು ಕಲಿತೆನು. ನನ್ನ ಮುಂದಿನ ಗುರು ಪಿಂಗಳ ಎಂಬ ಹೆಸರಿನ ಒಬ್ಬ ವೇಶ್ಯೆ. ಅವಳನ್ನು ಏಕೆ ನನ್ನ ಗುರುವಾಗಿ ಸ್ವೀಕರಿಸಿದ್ದೇನೆ ಎಂದು ಹೇಳುತ್ತೇನೆ, ಕೇಳು ಮಗು. ಜನಕ ಮಹಾರಾಜನ ರಾಜಧಾನಿಯಾದ ವಿದೇಹ ಎಂಬ ನಗರದಲ್ಲಿ ಪಿಂಗಳ ಎಂಬ ಹೆಸರಿನ ನಾನು ವಾಸವಾಗಿದ್ದೆನು. ನಾನು ಅತಿ ಮೋಹಕಳಾಗಿದ್ದೆನು. ಸಂಜೆಯ ಹೊತ್ತಿನಲ್ಲಿ ಹಲವಾರು ಆಭರಣಗಳನ್ನು ಧರಿಸಿಕೊಂಡು ನಿಂತು ರಸ್ತೆಯಲ್ಲಿ ಓಡಾಡುವ ಕಾಮಕ ಸ್ವಭಾವದ ಧನವಂತರನ್ನೇ ಹುಡುಕುತ್ತಿದ್ದೆ. ಅವರನ್ನು ಆಕರ್ಷಿಸಿ ಅವರಿಂದ ಧನಕನಕಾದಿ ವಸ್ತುಗಳನ್ನು ಅಪಹರಿಸುತ್ತಿದ್ದೆ. ಒಂದು ದಿನ ಅರ್ಧರಾತ್ರಿಯವರೆಗೂ ಕಾದರೂ ಯಾರೂ ಸಿಗಲಿಲ್ಲವಾಗಿ ಬಹಳ ನಿರಾಸೆಯಾಯಿತು. ಬೇಸರಗೊಂಡು ಒಂದು ತತ್ವವನ್ನು ಹಾಡತೊಡಗಿದೆ. ಹಾಗೆಯೇ ಚಿಂತನೆ ಮಾಡಿ ನೋಡಿದಾಗ ನನ್ನ ಬಗ್ಗೆ ನನಗೆ ಅಸಹ್ಯವಾಯಿತು. ನಾನು ಮಾಡುತ್ತಿರುವ ವೃತ್ತಿಯಿಂದಾಗಿ ಆರೋಗ್ಯವು ನಾಶವಾಗುತ್ತಿದೆ. ಕ್ಷಣಿಕವಾದ, ಅವಿವೇಕವಾದ, ಎಂದಿಗೂ ತೃಪ್ತಿ ಎಂಬುವುದಿಲ್ಲದ ನನ್ನ ಕಾಯಕವು ಅಧಃಪತನದ ದಾರಿಯಾಗಿದೆ ಅಲ್ಲವೇ? ಜೀವನ ಪೂರ್ತಿ ಮೂರ್ಖಲಾಗಿ ನಶ್ವರ ಸುಖಕ್ಕೆ ಹಂಬಲಿಸಿಬಿಟ್ಟೇನಲ್ಲ. ಹಾಳು ಬಾವಿಯಲ್ಲಿ ಬಿದ್ದಂತೆ ಆಯಿತು. ಅದರಿಂದ ಹೊರಗೆ ಬರುವ ದಾರಿಯನ್ನೇ ತಿಳಿಯದೆ ಇಲ್ಲೇ ಮೋಹವನ್ನು ಅಪ್ಪಿಕೊಂಡು ಸಾಯುತ್ತಿದ್ದೇನಲ್ಲ. ಅಯ್ಯೋ, ನನ್ನ ಜೀವನದ ಬಗ್ಗೆ ನನಗೆ ಜಿಗುಪ್ಸೆ ಆಯಿತು. ಎಲುಬಿನ ಗೂಡಾಗಿರುವ ಈ ದೇಹ ರೋಮ ಉಗುರುಗಳಿಂದ ಮುಚ್ಚಲ್ಪಟ್ಟಿದೆಯಲ್ಲವೇ? ಮಲಮೂತ್ರಗಳಿಂದ ತುಂಬಿರುವ ಪಾತ್ರೆ ಇದು. ಎಷ್ಟು ತೊಳೆದರೂ ಈ ದೇಹ ಪರಿಶುದ್ಧವಾಗುವುದೇ? ಹೃದಯದಲ್ಲಿಯೇ ಪುರುಷೋತ್ತಮ ಪ್ರಭು ನೆಲೆ ನಿಂತಿದ್ದರೂ ಆತ್ಮಾನಂದವನ್ನು ನೀಡುವ ಅವನನ್ನು ಇದುವರೆಗೂ ಮರೆತು ಬಿಟ್ಟೇನಲ್ಲ. ಇದುವರೆಗೂ ನಡೆಸಿದ ನೀಚ ಜೀವನಕ್ಕೆ ಧಿಕ್ಕಾರವಿರಲಿ. ಇನ್ನು ಅಧಮರ ಸಹವಾಸವನ್ನು ತೊರೆದು ಅಚ್ಯುತನ ಸಹವಾಸವನ್ನು ಮಾಡುವೆನು. ಭಗವಂತನ ಕೃಪೆಯಿಂದ ಈಗ ಉಂಟಾಗಿರುವ ಈ ವಿವೇಕ ವೈರಾಗ್ಯದ ದೆಸೆಯಿಂದ ಈ ಕ್ಷಣವೇ ದುರಾಸೆ ದೂರವಾಗಿದೆ. ವಿವೇಕದಿಂದ ವಿಚಾರ ಮಾಡಿ ನೋಡಿ
ತಡ. ಇತರ ಪಕ್ಷಿಗಳೆಲ್ಲ ನನ್ನ ಕಡೆಗೆ ಧಾವಿಸಿ ನನಗೆ ಕೊಡು ನನಗೆ ಕೊಡು ಎಂದು ಸುತ್ತುವರಿದು ಚುಚ್ಚಿ ಚುಚ್ಚಿ ಹಿಂಸೆ ಮಾಡತೊಡಗಿದವು. ಆಗ ನನ್ನ ಬಾಯಲ್ಲಿರುವ ಮಾಂಸದ ತುಂಡಿಗಾಗಿ ನನ್ನವರಾದರೂ ಇವರೆಲ್ಲ ನನಗೆ ಇಷ್ಟೊಂದು ಹಿಂಸೆ ಮಾಡುತ್ತಿದ್ದಾರೆ, ನಾನು ಇದನ್ನು ಬಿಡುವುದೇ ಲೇಸು ಎಂದು ತೀರ್ಮಾನಿಸಿ ಕೆಳಗೆ ಬಿಟ್ಟಾಗ ತಕ್ಷಣವೇ ಆ ಪಕ್ಷಿಗಳೆಲ್ಲ ಅಲ್ಲಿಗೆ ಹೋಗಿ ಪರಸ್ಪರ ಕಚ್ಚಾಡತೊಡಗಿದವು. ಈ ದೃಶ್ಯವನ್ನು ನೋಡಿ ನಾನು ಕಲಿತ ಪಾಠವೇನೆಂದರೆ, ದೇಹಾಭಿಮಾನವನ್ನು ಬಿಡುವುದೇ ಸಕಲ ಸುಖಕ್ಕೆ ಕಾರಣ. ದೇಹದ ಅಭಿಮಾನವೊಂದನ್ನು ಬಿಟ್ಟರೆ ಅನೇಕ ದುರ್ಗುಣಗಳು ನಾಶವಾಗುತ್ತವೆ. ಆಸೆ ಹೆಚ್ಚಾದಂತೆಲ್ಲ ಹಗಲು ರಾತ್ರಿ ಕಲಹ ಮೋಹಗಳು ಹೆಚ್ಚಾಗುತ್ತವೆ. ಜೀವನದಲ್ಲಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂತಹ ಪರಿಸ್ಥಿತಿಗಳಿಂದ ದೂರ ಇದ್ದು ಬಿಡುವುದೇ ಬುದ್ಧಿವಂತನ ಲಕ್ಷಣ ಎಂಬ ವಿವೇಕವನ್ನು ಕಲಿತೆನು. ಒಬ್ಬ ಬಾಲಕನೂ ನನಗೆ ಗುರುವೇ ಅನಿಸಿದನು. ಮಗು ಯಾವಾಗಲೂ ಆಟವಾಡಿಕೊಂಡು ಯಾವ ಚಿಂತೆ ಇಲ್ಲದೆ ಹಾಯಾಗಿರುತ್ತದೆ. ಮನೆ, ಊರು, ದೇಶ, ಪ್ರತಿಷ್ಠೆ ಯಾವುದರ ಬಗ್ಗೆಯೂ ಅಭಿಮಾನವಿಲ್ಲದೆ ನಿಶ್ಚಿಂತೆಯಾಗಿರುತ್ತದೆ. ಮುಗ್ಧ ಮಗುವಿಗೆ ನಾನು ನನ್ನದು ಎಂಬ ಅಭಿಮಾನವೇ ಇರುವುದಿಲ್ಲ. ಮಾನಾಭಿಮಾನಗಳ ಬಗ್ಗೆಯೂ ಅದಕ್ಕೆ ಯಾವ ಚಿಂತೆ ಇರುವುದಿಲ್ಲ. ಮಗುವಿನ ಇಂತಹ ಮುಗ್ಧ ಬಾಲಭಾವವನ್ನು ಅವಲೋಕನ ಮಾಡಿ ಅದರಂತೆಯೇ ಸದಾ ನಿಶ್ಚಿಂತನಾಗಿ ಹಸನ್ಮುಖಿಯಾಗಿರುವುದನ್ನು ಕಲಿತೆನು. ತನ್ನ ವೈಶಿಷ್ಟ್ಯಪೂರ್ಣ ಆಚರಣೆಯಿಂದ ಮನಸೆಳೆದು ಒಂದು ತತ್ವವನ್ನು ರೂಢಿಗೆ ತಂದುಕೊಳ್ಳಲು ಕಾರಣನಾದನು. ಈ ಪ್ರಸಂಗದಲ್ಲಿ ಬೇಟೆಗಾರನ ಏಕಾಗ್ರತೆಯನ್ನು ಉತ್ತಮ ತತ್ವವನ್ನಾಗಿ ಪರಿಗಣಿಸಿ ಅವನನ್ನು ಗುರುವನ್ನಾಗಿ ಮಾಡಿಕೊಂಡೆನು. ಏಕಾಗ್ರಚಿತ್ತನಾಗಿ ಧ್ಯಾನಸ್ಥನಾದ್ದರಿಂದ ಮನಸ್ಸು ಲಯವಾಯಿತು. ನನಗೆ ಹೇಗೆ ಗುರುವಾಗಿ ದಾರಿ ತೋರಿತು ಎಂದು ಈಗ ನಿನಗೆ ತಿಳಿಸುವೆನು. ನಾನು ಸದಾ ಏಕಾಂತದಲ್ಲಿ ಇರುತ್ತೇನೆ, ಚೇಷ್ಟೆ ಮಾಡುವುದಿಲ್ಲ. ಪೊರೆಯನ್ನು ಕಳಚಿಕೊಂಡ ಮೇಲೆ ಗೆದ್ದಲು ಹುಳುಗಳು ನಿರ್ಮಿಸಿದ ಹುತ್ತವನ್ನೇ ನನ್ನ ವಾಸಸ್ಥಾನವನ್ನಾಗಿಸಿಕೊಳ್ಳುತ್ತೇನೆ. ಏಕಾಂಗಿಯಾಗಿ ಸಮಾಧಾನವಾಗಿರುವ ಗುಣವನ್ನು ಮತ್ತು ನಾನು ನನ್ನ ಮನೆ ನನ್ನ ದೇಹ ಎಂಬ ಭಾವನೆಯನ್ನೂ ವರ್ಜಿಸಿ ನನಗೊಂದು ಮನೆಯನ್ನೂ ಕಟ್ಟಿಕೊಳ್ಳದೆ ಸುಖ ಸಂಪನ್ನನಾಗಿ ಇದ್ದೇನೆ. ಕೆಸರಿನಲ್ಲಿದ್ದರೂ ಕಮಲವು ಅದಕ್ಕೆ ಅಂಟಿಕೊಳ್ಳದೆ ಹೇಗೆ ಇರುವುದು, ಹಾಗೆ ನಾನು ಪ್ರಪಂಚದಲ್ಲಿ ಇದ್ದರೂ ಕೂಡ ವಿಷಯಾದಿಗಳಿಗೆ ಗುಲಾಮನಾಗಿಲ್ಲ. ಸರ್ವವ್ಯಾಪಕನಾಗಿ ಸೃಷ್ಟಿಯಲ್ಲಿ ತುಂಬಿ ತುಳುಕಾಡುತ್ತಿರುವ ಪರಮಾತ್ಮನೇ ನಿನ್ನಲ್ಲಿಯೂ ಆತ್ಮಸ್ವರೂಪದಲ್ಲಿ ಇದ್ದಾನೆ. ಅವನಿಗೆ ಶಿರಬಾಗು, ಪ್ರಯತ್ನ ಮಾಡಿಕೊಂಡು ಹೋಗು. ಆಗ ನಿಜವಾದ ಆನಂದ ನಿನಗೆ ಪ್ರಾಪ್ತಿಯಾಗುವುದು. ಶಿಸ್ತು. ಒಂದು ಪ್ರಸಂಗದಲ್ಲಿ ತನ್ನ ಸಮಯ ಪ್ರಜ್ಞೆಯನ್ನು ಉಪಯೋಗಿಸಿದ ಒಬ್ಬ ಕುಮಾರಿಯನ್ನು ನಿಜವಾಗಿಯೂ ನನ್ನ ಗುರುವೆಂದೇ ಭಾವಿಸಿದೆ. ಆ ಪ್ರಸಂಗವೇನೆಂದರೆ, ನನ್ನ ವಿವಾಹವು ನಿಶ್ಚಯವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ
ನನ್ನ ವಿವಾಹ ನಡೆಯಲಿದೆ. ಮನೆಯಲ್ಲಿ ಈಗ ಒಬ್ಬಳೇ ಇದ್ದೀನಿ. ಬಾಗಿಲಲ್ಲಿ ಯಾರಿರಬಹುದು? ಓ, ನನ್ನ ಮದುವೆಯಾಗುವ ಹುಡುಗ ಹಾಗೂ ಅತ್ತೆ ಮಾವ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಕುಳಿತುಕೊಳ್ಳಿ. ಏನಮ್ಮ, ಚೆನ್ನಾಗಿದೆಯಾ? ಅಪ್ಪ ಅಮ್ಮ ಮನೇಲಿಲ್ವಾ? ನಾವು ತಾಂಬೂಲ ಕೊಟ್ಟು ಹೋಗೋಣ ಅಂತ ಬಂದಿದ್ವಿ. ಅದು ಅವರು ತೀರ್ಥಯಾತ್ರೆಗೆ ಹೋಗಿದಾರಮ್ಮ. ಹೌದಾ? ಸರಿಯಮ್ಮ. ನೀವು ಸ್ವಲ್ಪ ಹೊತ್ತು ವಿಶ್ರಮಿಸಿ, ಅಷ್ಟದರಲ್ಲಿ ಅಡಿಗೆ ಮಾಡಿಬಿಡುತ್ತೇನೆ. ಅಕ್ಕಿಯಿಂದ ಅನ್ನವನ್ನು ಮಾಡಿ ಊಟಕ್ಕೆ ಇಡಬೇಕು. ಮೊದಲು ಭತ್ತವನ್ನು ಕುಟ್ಟುತ್ತೇನೆ. ಇದೇನು ಈ ಬಳೆಗಳು ಇಷ್ಟೊಂದು ಸದ್ದಾಗುತ್ತಿವೆ? ಶುಭ ಮುಹೂರ್ತದ ಸಮಯದಲ್ಲಿ ಈ ಬಳೆಗಳು ಒಡೆದರೆ ಅದು ಅಶುಭ ಸೂಚಕ ಎನ್ನುತ್ತಾರೆ. ಮತ್ತು ಬಂದಿರುವ ಅತಿಥಿಗಳು ಏನೆಂದುಕೊಳ್ಳುತ್ತಾರೆ? ಯಾವುದೇ ಶಬ್ದವಾಗುವುದಂತೆ 2 ಕೈಗಳಿಂದ ಕೆಲವು ಬಳೆಯನ್ನು ತೆಗೆದು ಬಿಡೋಣ. ಅಯ್ಯೋ, ಇದ್ದಲ್ಲೂ ಶಬ್ದ ಬರುತ್ತಿದೆ. 2 ಕೈಗಳಲ್ಲಿ ಒಂದೊಂದು ಬಳೆಯನ್ನು ಮಾತ್ರ ಉಳಿಸಿಕೊಳ್ಳುತ್ತೇನೆ. ಅಬ್ಬಾ, ಈಗ ಒಂಟಿ ಬಳೆಯನ್ನು ಉಳಿಸಿಕೊಂಡಿದ್ದರಿಂದ ಯಾವುದೇ ಶಬ್ದ ಬರುತ್ತಿಲ್ಲ. ಒಂಟಿ ಬಳೆಯನ್ನು ಕೈಯಲ್ಲಿ ಉಳಿಸಿಕೊಂಡಾಗ ಶಬ್ದ ಇಲ್ಲವಾಯಿತು. ಆಗ ಕುಮಾರಿಯು ತನ್ನ ಕೆಲಸವನ್ನು ಶಾಂತಿಯಿಂದ ಮಾಡಿಕೊಂಡಿದ್ದನ್ನು ಕಂಡು, ನಾನು ಒಂಟಿಯಾಗಿ ಏಕಾಂತದಲ್ಲಿ ಇರುವುದೇ ಪರಮಾರ್ಥ ಸಾಧನೆಗೆ ಉತ್ತಮ ಎಂದು ಪರಿಗಣಿಸಿದೆ. ಯಾವುದೇ ಪ್ರಾಪಂಚಿಕ ವಿಚಾರಗಳು ಮನಸ್ಸನ್ನು ಚಂಚಲಗೊಳಿಸದಂತೆ ಬಹುಕಾಲ ದೃಢವಾಗಿ ಹಾಸನದಲ್ಲಿರುವುದನ್ನು ಕಲಿತೆನು. ವಸ್ತುವಿನಿಂದ ಬಲೆ ಹೆಣೆಯುವುದು, ಬಲೆಯಲ್ಲಿ ಬಿದ್ದ ಕೀಟವನ್ನು ಬೇಟೆಯಾಡಿ ಆಹಾರ ಪಡೆಯುವುದು. ಈ ಕ್ರಿಯೆಯು ಆಧ್ಯಾತ್ಮಿಕ ಸಲಹೆಯನ್ನು ಅಂತರಂಗದ ಪರದೆಯ ಮೇಲೆ ಪ್ರಭಾವ ಮೂಡಿಸಿ ಗುರುವಾಯಿತು. ಕೀಟಗಳನ್ನು ತಿಂದು ಜೀರ್ಣಿಸಿಕೊಳ್ಳುವ ಕ್ರಿಯೆಯನ್ನು ನೋಡಿ ನಾನು ಅರಿತುದೇನೆಂದರೆ, ಸಮಸ್ತ ಸೃಷ್ಟಿ ಎಲ್ಲವೂ ಪರಮಾತ್ಮನಿಂದಲೇ ಸೃಷ್ಟಿಯಾಗಿ ಸರ್ವೇಶ್ವರನಾದ ಆತನಿಂದಲೇ ನಿರ್ವಹಣೆಗೊಳ್ಳುತ್ತಾ ಕಡೆಗೆ ಆತನಲ್ಲಿಯೇ ಲಯಗೊಳ್ಳುವುದು ಎಂದರೆ ಸಂಜೀವಿನಿ ಹುಳು. ಕಣಜದ ಹುಳುವಿಗೆ ತನ್ನದೇ ಆದ ಸಂತಾನ ವ್ಯವಸ್ಥೆಯೇ ಇಲ್ಲ. ಅದು ಯಾವುದಾದರೊಂದು ಕೀಟದ ಮರಿಯನ್ನು ಹೊತ್ತು ತಂದು ಮಣ್ಣಿನ ಗೂಡಿನಲ್ಲಿಟ್ಟು ಆಗಾಗ್ಗೆ ಅದನ್ನು ಚುಚ್ಚುತ್ತದೆ. ಝೇಂಕಾರ ಮಾಡುತ್ತಾ ಗೂಡಿನ ಸುತ್ತಲೂ ಸುತ್ತುತ್ತದೆ. ಆಗ ಆ ಮರಿಕೀಟವು ಭಯದಿಂದ ತನ್ನನ್ನು ಹೊತ್ತು ತಂದ ಕಣಜದ ಹುಳುವನ್ನೇ ಧ್ಯಾನಿಸುತ್ತದೆ. ಕೆಲ ಕಾಲ ನಂತರ ಆ ಕೀಟವು ಕಣಜವನ್ನೇ ಹೋಲುವಂತಹ ರೂಪಕ್ಕೇ ಮಾರ್ಪಾಡಾಗಿ ಗೂಡಿನಿಂದ ಹೊರಗೆ ಬಂದು ಹಾರಿ ಹೋಗುತ್ತದೆ. ಕಣಜದ ಸಂಜೀವಿನಿ ವ್ಯವಸ್ಥೆಯನ್ನು ಕಂಡು ನಾನು ಕಲಿತುದೇನೆಂದರೆ, ಮನಸ್ಸು, ಬುದ್ಧಿ ಮತ್ತು ಶರೀರದಿಂದ ಏಕಾಗ್ರಚಿತ್ತನಾಗಿ ಒಬ್ಬ ವ್ಯಕ್ತಿಯು ಏಕಾಂತದಲ್ಲಿ ಯಾವುದನ್ನು ಕುರಿತು ದೃಢವಾಗಿ ಧ್ಯಾನಿಸುವನೋ ಅವನು ಸ್ವಯಂ ಧ್ಯಾನಿಸುವ ವಸ್ತುವೇ ತಾನಾಗಿ ಬಿಡುವನು.
ಹಾಗೆಯೇ ಭಗವಂತನನ್ನೇ ಕುರಿತು ಧ್ಯಾನ ಮಾಡುವ ಭಕ್ತನು ಮರುಜನ್ಮವಿಲ್ಲದೆ ಭಗವತ್ ಸ್ವರೂಪವನ್ನೇ ಹೊಂದುತ್ತಾನೆ. ರಾಜನೇ, ಹೀಗೆ ನಾನು ಪರಿಗಣಿಸಿದಂತಹ ಉತ್ತಮೋತ್ತಮ ತತ್ವಗಳನ್ನು ನಿನಗೆ ತಿಳಿಸಿಕೊಟ್ಟೆನು. ಈ ಗುರುಗಳಿಗೆಲ್ಲ ಗುರುವೆಂದರೆ ಅರಿವು ಮತ್ತು ವಿವೇಕ. ಎಲ್ಲದಕ್ಕೂ ಮೂಲ ನಮ್ಮ ನರದೇಹ. ದೇಹದಷ್ಟು ಒಳ್ಳೆಯ ವಸ್ತು ಈ ಲೋಕದಲ್ಲಿ ಎಲ್ಲೂ ಇಲ್ಲ. ಏಕೆಂದರೆ ಇದು ಆತ್ಮ ಸಾಧನೆಗೆ ಅನುಕೂಲವಾಗಿರುತ್ತದೆ. ಆದರೆ ವಿಷಯ ಸುಖವನ್ನೇ ಬಯಸಿದರೆ ದೇಹದಷ್ಟು ಕೆಟ್ಟ ವಸ್ತುವು ಈ ಲೋಕದಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ಗುರುವಿನ ಕೃಪಾ ವಿಶೇಷದಿಂದ ಬಂದ ಈ ಜ್ಞಾನವನ್ನು ನಿನ್ನ ಸಾಧನೆಯಲ್ಲಿ ಅಭ್ಯಾಸ ಮಾಡು. ಪರಿಪೂರ್ಣವಾದ ಭಗವತ್ ಕೃಪೆ ನಿನಗೆ ಲಭಿಸುತ್ತದೆ. ಮಗು, ನಿನಗೆ ಒಳಿತಾಗಲಿ. ಧನ್ಯನಾದೆ ಪ್ರಭು, ಧನ್ಯನಾದೆ. ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ಜೀವನದಲ್ಲಿ ಎಷ್ಟೋ ಏರುಪೇರುಗಳನ್ನು ಅನುಭವಿಸಿ ಜಿಗುಪ್ಸೆ ಉಂಟಾಗಿತ್ತು. ಅಂಥ ಸಮಯದಲ್ಲಿ ನಿಮ್ಮ ದರ್ಶನವಾಗಿದ್ದು ನನ್ನ ಸೌಭಾಗ್ಯ ಹಾಗೂ ಪೂರ್ವಜನ್ಮ ಸುಕೃತವೇ ಸರಿ. ಓಂ ಗುರುದತ್ತನೇ, ನನ್ನ ಅಜ್ಞಾನವನ್ನು ಹೊಡೆದೊಡಿಸು. ಓಂ ಗುರುದತ್ತನೇ, ನನ್ನದೆಂದುಕೊಂಡಿದ್ದೆಲ್ಲವೂ ನಿನಗರ್ಪಿತವಾಗಲಿ. ಓಂ ಗುರುದತ್ತನೇ, ನನ್ನನ್ನು ಬಂಧಮುಕ್ತನನ್ನಾಗಿ ಮಾಡು. ಓಂ ಭಕ್ತವತ್ಸಲನೇ, ಜ್ಞಾನಸಾಗರನೇ, ಕರುಣಾಮೂರ್ತಿಯೇ, ಪರಮಪಾವನನೇ, ನಮೋ ನಮಃ, ನಮೋ ನಮಃ. ಮಗು, ಪರಮಾತ್ಮನ ಕೃಪೆಯನ್ನು ಪಡೆದುಕೊಳ್ಳಬೇಕೆಂದು ನಿನ್ನಲ್ಲಿ ಅಪಾರವಾದ ಹಂಬಲ ಇದ್ದುದರಿಂದಲೇ ತಾನೇ ನಿನಗೆ ಈ ದಾರಿ ದೊರಕಿದ್ದು. ಗುರುದೇವ, ನನ್ನ ಪಾಲಿಗೆ ನೀವೇ ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪರಾದ ದತ್ತಪ್ರಭು. ದಿಕ್ಕು ಕಾಣದೆ ಕಂಗಾಲಾಗಿದ್ದ ನನಗೆ ದರ್ಶನವನ್ನು ನೀಡಿ ಉಪದೇಶವನ್ನು ಕೊಟ್ಟು ಈ ಪಾಮರನನ್ನು ಉದ್ಧರಿಸಿದ್ದೀರಿ. ನಿನಗೆ ಒಳ್ಳೆಯದಾಗಲಿ ಮಗು. ನಾನಿನ್ನು ಬರಲೇ? ಹೇ ಗುರುದೇವ, ನಿಮ್ಮನ್ನು ನಾನೆಂದೂ ಅಗಲಿರಲಾರೆ. ನನ್ನನ್ನು ಬಿಟ್ಟು ಹೋಗಬೇಡಿ ಗುರುನಾಥ. ಅಜ್ಞಾನದಲ್ಲಿದ್ದ ನನಗೆ ಬೆಳಕಿನ ದಾರಿ ತೋರಿಸಿದಿರಿ. ಮನದ ಚಿಂತೆಯನ್ನು ದೂರ ಮಾಡಿ ಧೈರ್ಯ ತುಂಬಿದಿರಿ. ಇನ್ನು ಎಂದಿಗೂ ನಿಮ್ಮನ್ನು ಬಿಟ್ಟಿರಲಾರೆ ಗುರುದೇವ, ಬಿಟ್ಟಿರಲಾರೆ. ದತ್ತಾತ್ರೇಯ, ಅಪಾರ, ಅನಂತ, ಅವಿನಾಶಿ, ಅಖಂಡೇಶ್ವರ, ನಿನ್ನನ್ನು ನಾನು ಎಂದಿಗೂ ಬಿಟ್ಟಿರಲಾರೆ ಗುರುದೇವ, ನನ್ನ ಗುರುದೇವ. ಮತಿನೀಡು ಮತಿನೀಡು ಸನ್ಮತಿ ನೀಡು ಎನಗೆ, ನಾನು ನನ್ನದು ಎಂಬುದನ್ನೆಲ್ಲ ಕಳೆದು ನೀ ಗುರುವೇ. ನೀನೇ ಎಲ್ಲವೂ ಆಗಿ ಬೆಳಗಯ್ಯ ಪ್ರಭುವೇ. ಇನ್ನೇನು ಅರಿಯೇ ನಾ ಕೃಪೆ ತೋರು ದೊರೆಯೇ. ಹೇ ಗುರುದೇವ, ನಿಮ್ಮನ್ನು ನಾನೆಂದೂ ಹಗಲಿರಲಾರೆ. ನನ್ನ ಬಿಟ್ಟು ಹೋಗಬೇಡಿ ಗುರುದೇವ, ಬಿಟ್ಟು ಹೋಗಬೇಡಿ, ದಯವಿಟ್ಟು ಬಿಟ್ಟು ಹೋಗಬೇಡಿ. ಮಗು, ಏಕೆ ಇಷ್ಟೊಂದು ದುಃಖ ಪಡುತ್ತೀಯ? ನೀನು ನನ್ನಿಂದ ಬೇರೆಯಲ್ಲ. ನೀನೇಕೆ ನನ್ನನ್ನು ಪ್ರತ್ಯೇಕ ಎಂದು ಭಾವಿಸುವೆ? ಯಾರು ನನ್ನನ್ನು ಕೂಡಲು ಅತಿಶಯವಾದ ಪ್ರಯತ್ನ ಮಾಡುತ್ತಾರೋ ಅವರೊಡನೆ ನಾನೇ ಸೇರಿಕೊಳ್ಳುವೆನು, ಏಕವಾಗುವೆನು. ಹೀಗೆ ಪ್ರತ್ಯೇಕ ಮಾಡಿಯೇ ನೀನು ಪ್ರತ್ಯೇಕವಾಗಿದ್ದೀಯ. ನಾನು ಯಾವಾಗಲೂ ಏಕವೇ ಆಗಿದ್ದೇನೆ. ನೀನು ಸದಾ ಗುರುಧ್ಯಾನದಲ್ಲಿ ಮಗ್ನವಾಗಿರುವುದನ್ನು ಅಭ್ಯಾಸ ಮಾಡು. ಒಳ್ಳೆಯದಾಗಲಿ. ಗುರುವೇ ಶಿವನು, ಶಿವನೇ ಗುರುರೂಪದಲ್ಲಿ ಬರುವನು. ಗುರುಕೃಪೆಯಿಂದ ಸಕಲವೂ ಸಿದ್ಧಿಸುವುದು. ಭಕ್ತಿ ನಿಶ್ಚಳವಾಗಿರಲಿ, ಭಕ್ತಿ ಇನ್ನೂ ಹೆಚ್ಚಾಗಲಿ. ಒಳ್ಳೆಯದಾಗಲಿ. ಶಿವೋಹಂ ಶಿವೋಹಂ ಶಿವೋಹಂ. ಶ್ರೀ ದತ್ತಾವಧೂತ ಪ್ರಭುವು ಯದು ಮಹಾರಾಜರಿಗೆ ನೀಡಿದ ಉಪದೇಶಾಮೃತವನ್ನು ಇದುವರೆಗೂ ಶ್ರದ್ಧಾಭಕ್ತಿಗಳಿಂದ ಕೇಳಿದವರಿಗೂ ನೋಡಿದವರಿಗೂ ಪ್ರಸ್ತುತಪಡಿಸಿದ ಎಲ್ಲ ಭಕ್ತಜನರಿಗೂ ಹಲವಾರು ವಿಧವಾದ ಮಾನಸಿಕ ವಿಕಾರಗಳು ದೂರವಾಗಿ ಸಮಚಿತ್ತವನ್ನು ಪಡೆಯಲಿ,
ಪ್ರಾಪಂಚಿಕ ವಿಚಾರದಲ್ಲಿ ಬೆರೆತು ಹೋಗಿರುವ ನಮ್ಮ ಸಾಮಾನ್ಯ ಮನಸ್ಸು ಮಹಾಮನಸ್ಸಾಗಿ ದತ್ತ ತತ್ವವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ದಯವಿಟ್ಟು ನಮಗೆ ಆಶೀರ್ವದಿಸಿ ಎಂದು ಪರಮ ಪೂಜ್ಯ ಸದ್ಗುರು ಶ್ರೀ ಸತ್ತುಪಾಸಿ ದತ್ತ ಮಹಾರಾಜರ ದಿವ್ಯ ಚರಣಗಳಲ್ಲಿ ಪ್ರಾರ್ಥಿಸುತ್ತೇವೆ. ಅಪ್ಪ, ಇದು ನಿಮ್ಮ ಕೃಪೆಯಿಂದ ಮಾತ್ರ ಸಾಧ್ಯ.